ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮೇಘನಾ. ಯಾರೆಲ್ಲ ನನ್ನ ಚಾನಲ್ನ ಇದೇ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ರಿಗೂ ನಾಡಹಬ್ಬ ದಸರಾದ ಶುಭಾಶಯಗಳು. ಬೆಟ್ಟ ಬಿಟ್ಟಿಳಿಯೂತ ಬಿಟ್ಟಾಳೆ ಮಂಡೆಯ ಹುಟ್ಟಿರೋ ಲಂಗ ಹುಲಿ ಚರ್ಮ, ಹುಟ್ಟಿರೋ ಲಂಗ ಹುಲಿ ಚರ್ಮ ಚಾಮುಂಡಿ ಬೆಟ್ಟ ಬಿಟ್ಟಿಳಿಯೋದು ಸಡಗರ. ಸುತ್ತಮುತ್ತ ನೋಡ್ಯಾಳೆ ಬೆಟ್ಟ ಬಿಟ್ಟಿಳಿಯೋಳೆ ಎತ್ತ ಚಾಮುಂಡಿ ನಿಮ್ಮ ಪ್ರಯಾಣ, ಎತ್ತ ಚಾಮುಂಡಿ ನಿಮ್ಮ ಪ್ರಯಾಣ ಮೈಸೂರ ದೊರೆಗಾಳರ ಮನೆ ಗುರು ಪೂಜೆ, ದೊರೆಗಾಳರ ಮನೆ ಗುರು ಪೂಜೆ. ಇವತ್ತಿನ ದಿನ ಕಾಯಿ ಒಬ್ಬಟ್ಟು ಯಾವ ರೀತಿ ಮಾಡೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲಿಗೆ ತುರಿದಿಟ್ಕೊಂಡಿರುವಂತಹ ಕಾಯಿನೆಲ್ಲ ನೀಟಾಗಿ ರುಬ್ಕೋಬೇಕು. ನೆಕ್ಸ್ಟು ನಾವು ತುರಿದಿಟ್ಕೊಂಡಿರುವಂತಹ ಕಾಯಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಸಮನಾಗಿ ಹಾಕ್ಕೋಬೇಕು. ತೀರಾ ಜಾಸ್ತಿನೂ ಹಾಕ್ಕೋಬಾರ್ದು, ತುಂಬ ಸ್ವೀಟ್ ಆದರೆ ತಿನ್ನೋದಕ್ಕೂ ಚೆನ್ನಾಗಲ್ಲ. ಕೆಲವರಿಗೆ ಸ್ವೀಟ್ ತುಂಬಾ ಇಷ್ಟ ಆಗುತ್ತೆ ಅನ್ನೋರು ಸ್ವೀಟ್ ಜಾಸ್ತಿ ಹಾಕ್ಕೋಬೋದು, ಏನಾಗಲ್ಲ. ನೆಕ್ಸ್ಟು ಆ ಕಾಯಿನೆಲ್ಲ ರುಬ್ಕೊಂಡಾದಮೇಲೆ ನಾವು ಕುಟ್ಟಿಟ್ಕೊಂಡಿರುವಂತಹ ಬೆಲ್ಲನೂ ಸಹ ಮಿಕ್ಸ್ ಮಾಡ್ಕೋಬೇಕು. ಬೆಲ್ಲ ಮತ್ತು ಕಾಯಿನ ಮಿಕ್ಸ್ ಮಾಡಿಕೊಂಡು ಮತ್ತೆ ಮಿಕ್ಸಿ ಜಾರಿಗೆ ಹಾಕಿ ನಾವು ಗ್ರೈಂಡ್ ಮಾಡ್ಕೋಬೇಕು. ನಾವು ರುಬ್ಬಿಟ್ಕೊಂಡಿರುವಂತಹ ಕಾಯಿ ಮತ್ತು ಬೆಲ್ಲ ನೀಟಾಗಿ ಮಿಕ್ಸಪ್ ಆಗಬೇಕು. ಮತ್ತು ರುಬ್ಬಿದಾಗ ಬೆಲ್ಲ ಒಂಚೂರು ಇರಬಾರ್ದು, ಆ ರೀತಿ ನಾವು ರುಬ್ಕೋಬೇಕಾಗುತ್ತೆ. ನೆಕ್ಸ್ಟು ಅದನ್ನು ರುಬ್ಕೊಂಡಾದಮೇಲೆ ಅದನ್ನು ಒಂದು ಪಾತ್ರೆಗೆ ಹಾಕ್ಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಯಾಕೆಂದರೆ ಕಾಯಿ ಹಸಿ ಹಸಿ ಹೆಂಗೆ ಆಗಬಾರ್ದು, ಸ್ವಲ್ಪ ಫ್ರೈ ಮಾಡಿದರೆ ಅದು ಸ್ವಲ್ಪ ರುಚಿ ಜಾಸ್ತಿ ಆಗುತ್ತೆ. ಮತ್ತು ರುಬ್ಬುವಾಗ ಸ್ವಲ್ಪ ಬೆಲ್ಲ ಏನಾದರೂ ಉಳಿದಿದ್ರೆ ಕೂಡ ಫ್ರೈ ಮಾಡಬೇಕಾದ್ರೆ ಅದೆಲ್ಲ ಕ್ಲಿಯರ್ ಆಗುತ್ತೆ. ನೋಡಿ, ಈ ರೀತಿ ಎಲ್ಲ ಫ್ರೈ ಮಾಡಿಕೊಂಡು, ಈ ರೀತಿ ಫ್ರೈ ಮಾಡೋದ್ರಿಂದ ನಾವು ಸ್ವಲ್ಪ ದಿನ ಸ್ಟೋರ್ ಮಾಡ್ಕೊಂಡು ಕೂಡ ತಿನ್ಬೋದು, ಏನೂ ಆಗಲ್ಲ. ನೋಡಿ, ಈ ರೀತಿ ಉಂಡೆಗಳನ್ನ ಮಾಡಿಕೊಂಡು ಮಾಮೂಲಿ ಬೇಳೆ ಒಬ್ಬಟ್ಟಿಗೆ ಯಾವ ರೀತಿ ಕಣಕ ರೆಡಿ ಮಾಡ್ಕೊತೀವೋ ಅದೇ ಥರ ಮಾಡಿಕೊಂಡು ಒಬ್ಬಟ್ಟನ್ನ ತುಪ್ಪಬೇಕು. ಈ ರೀತಿ ಮೈದಾ ಹಿಟ್ಟನ್ನ ತೊಗೊಂಡು ಉಂಡೆ ಮಾಡಿಕೊಂಡು ಅದನ್ನು ಈ ರೀತಿ ತಟ್ಕೊಂಡ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಕಾಯಿದು, ಅದನ್ನು ಹಾಕ್ಬಿಟ್ಟು ನೀಟಾಗಿ ಕವರಪ್ ಮಾಡಬೇಕು. ಈ ರೀತಿ ಎಲ್ಲ ನೀಟಾಗಿ ಕವರ್ ಮಾಡಿದ ಮೇಲೆ ಒಬ್ಬಟ್ಟನ್ನ ತೊಟ್ಕೊಂಡು ಬೇಯಿಸ್ಕೋಬೇಕು. ನೋಡಿ, ತೋರಿಸ್ತಾ ಇದ್ದೀವಿ. ಈ ರೀತಿ ಕವರಪ್ ಮಾಡಿಟ್ಕೊಂಡಿರುವಂತಹ ಹೂರಣ ಮತ್ತು ಕಣಕ ಎರಡನ್ನು ಸೇರಿಸ್ಕೊಂಡು ನೀಟಾಗಿ ತಟ್ಟಿ ಬೇಯಿಸಿದರೆ ಬಿಸಿ ಬಿಸಿಯಾಗಿರುವಂತಹ ಕಾಯಿ ಒಬ್ಬಟ್ಟು ಸವಿಯಲು ಸಿದ್ಧ. ಇದನ್ನು 2-3 ಡೇಸ್ ಕೂಡ ಇಟ್ಬಿಟ್ಟು ತಿನ್ಬೋದು, ಏನೂ ಆಗಲ್ಲ, ಚೆನ್ನಾಗಿರುತ್ತೆ. ಇದನ್ನು ತೆಳ್ಳಗೆ ತೊಟ್ಟೋದ್ರಿಂದ ಅದೇ ಬೆನಿಫಿಟ್ ಇರೋದು. ಸ್ವಲ್ಪ ದಪ್ಪ ತೊಟ್ಕೊಂಡ್ರೆ ಚೆನ್ನಾಗಿರಲ್ಲ, ಅದು ಸ್ಟೋರ್ ಮಾಡೋದಕ್ಕೆ ಸರಿಯಾಗಲ್ಲ. ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಯಿತು ಅಂತ ಭಾವಿಸುತ್ತಾ ಎಲ್ರಿಗೂ ಮತ್ತೊಮ್ಮೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.